ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಸ್ಟಾಕ್ಸ್. ನಾವು ಈ ವಿಡಿಯೋದಲ್ಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದ ಅನಲೈಸಿಸನ್ನು ನೋಡೋಣ ಫಾರ್ 1st ಅಕ್ಟೋಬರ್. ಸೊ ಫಸ್ಟ್ ವಿ ಸ್ಟಾರ್ಟ್ ವಿತ್ ದಿ ನಿಫ್ಟಿ 50. ನಿಫ್ಟಿ 50ದ ನಾನು 1 ಅವರ್ ಚಾರ್ಟನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ನಾವು ಅಬ್ಸರ್ವೇಷನ್ ಮಾಡೋದಾದರೆ ಇಲ್ಲಿಂದ ಇಲ್ಲಿ ತನಕ ಒನ್ ವೇ ಮೊಮೆಂಟಮ್ ಅಪ್ ಸೈಡ್ ಬಂದದ ನಿಫ್ಟಿ 50ದಾಗ. ಸೊ ಅದಾದ ನಂತರ ರಿಟ್ರೇಸ್ಮೆಂಟ್ ಬರತೈತಿ. ಸೊ ಆ ರಿಟ್ರೇಸ್ಮೆಂಟ್ ಎಲ್ಲಿವರೆಗೆ ಬರಬಹುದು ಅದನ್ನು ನಾವು ಚೆಕ್ ಮಾಡಲಿಕ್ಕೆ ಫಿಬೋನಾಚಿಯನ್ನು ಯೂಸ್ ಮಾಡೋಣ. ಸೊ ನಾ ಈಗ ಫಿಬೋನಾಚಿಯನ್ನು ಸೆಲೆಕ್ಟ್ ಮಾಡ್ತೀನಿ. ಇದು ಫಸ್ಟ್ ಕ್ಲಿಕ್ ಇಲ್ಲಿ, ಸೆಕೆಂಡ್ ಕ್ಲಿಕ್ ಎಟ್ ದ ಟಾಪ್. ನಾವು ಈ ಫಿಬೋನಾಚಿ ಲೆವೆಲನ್ನು ಡ್ರಾ ಮಾಡಿದಾಗ ಸೊ ನಮಗೆ ಸಿಗುವಂಥ ಫಸ್ಟ್ ಲೆವೆಲ್ ಯಾವುದಂದರೆ ಇದು. ಸೊ ಇಲ್ಲಿ ಹೆಲ್ದಿ ರಿಟ್ರೇಸ್ಮೆಂಟ್ ಝೋನ್ 50% ಝೋನ್, ಅಲ್ಲಿ ನಾ ಲೆವೆಲ್ಸನ್ನು ನಾನು ಡ್ರಾ ಮಾಡ್ತೀನಿ. ಅದು ಹಾರಿಜಾಂಟಲ್ ಲೆವೆಲ್. ನೆಕ್ಸ್ಟ್ ಈಗ ನಾ ಈ ಫಿಬೋನಾಚಿಯನ್ನು ರಿಮೂವ್ ಮಾಡ್ತೀನಿ. ನಮಗೆ ಸಿಗುವಂಥ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಯಾವುದಂದರೆ ಲಾಸ್ಟ್ ಟೈಮ್ ಇಲ್ಲಿಂದ ಬೈಯಿಂಗ್ ಆಕ್ಟಿವಿಟಿ ಬಂದು ಮಾರ್ಕೆಟ್ ಮೇಲೆ ಹೋಗಿತ್ತು, ಅಂದರೆ ಇದು ಸಪೋರ್ಟ್ ಝೋನ್. ಸೊ ಆ ಸಪೋರ್ಟ್ ಝೋನನ್ನು ಮಾರ್ಕ್ ಮಾಡ್ಕೋತೀನಿ. ಸೊ ಇದು ಒಂದು ಹಾರಿಜಾಂಟಲ್ ಲೆವೆಲ್. ನೆಕ್ಸ್ಟ್ ಮಾರ್ಕೆಟ್ ಇಲ್ಲಿ ಟಾಪ್ದಿಂದ ಇಲ್ಲಿವರೆಗೆ ಒಂದು ಒನ್ ವೇ ಅಪ್ ಮೂಮೆಂಟ್, ಡೌನ್ ಮೂಮೆಂಟಮನ್ನು ಕೊಟ್ಟಿದೆ. ಅಂದರೆ ನಾವು ಇಲ್ಲೂ ಕೂಡ ಫಿಬೋನಾಚಿಯನ್ನು ಯೂಸ್ ಮಾಡ್ಬೋದು. ನಾ ಇಲ್ಲಿ ಟಾಪ್ದಿಂದ ಬಾಟಮ್ವರೆಗೆ ಫಿಬೋನಾಚಿಯನ್ನು ಡ್ರಾ ಮಾಡ್ತೀನಿ. ನಾವು ಇಲ್ಲಿ ಅಬ್ಸರ್ವೇಷನ್ ಮಾಡೋದಾದರೆ ಅಂದರೆ ಫಿಬೋನಾಚಿದ 50% ಲೆವೆಲ್, ಅಂದರೆ ಹೆಲ್ದಿ ರಿಟ್ರೇಸ್ಮೆಂಟ್ ಝೋನನ್ನು ನಾವು ಅಬ್ಸರ್ವೇಷನ್ ಮಾಡಿದಾಗ ಲಾಸ್ಟ್ ಟೈಮ್ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ತೊಗೊಂಡಿತ್ತು. ಅಂದರೆ ಆ ಝೋನ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗಿತ್ತು. ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿ ಪುಲ್ ಬ್ಯಾಕ್ ಬಂದ್ಕೊಂಡು ಇದು ಸಪೋರ್ಟ್ ಆಗಿತ್ತು. ಸೊ ಅದನ್ನು ನಾನು ಈಗ ಎಕ್ಸ್ಟೆಂಡ್ ಮಾಡ್ತೀನಿ. ಈಗ ನಮ್ದೆಲ್ಲ ಲೆವೆಲ್ಸನ್ನು ಡ್ರಾ ಮಾಡಿದ್ವಿ, ಅಂದರೆ ನಾವು ಫಿಬೋನಾಚಿನ ಈಗ ಡಿಲೀಟ್ ಮಾಡ್ತೀನಿ. ಸೊ ಈಗ ನಮ್ಮದು ಲೆವೆಲ್ಸ್ ಡ್ರಾ ಮಾಡುವಂಥ ಕೆಲಸ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾ ಈಗ 15 ಮಿನಿಟ್ಸ್ ಚಾರ್ಟನ್ನು ಓಪನ್ ಮಾಡಿ ನಾಳೆ ಮಾರ್ಕೆಟ್ ಸಿಚುವೇಶನ್ಗೆ ನಾವು ತಯಾರಿಯನ್ನು ಮಾಡಬೇಕು. ಈಗ ಸಿಚುವೇಶನ್ ನಂಬರ್ 1, ನಾಳೆ ಏನಾದರೂ ಮಾರ್ಕೆಟ್ ಗ್ಯಾಪ್ ಅಪ್ ಏನಾದರೂ ಓಪನ್ ಆದರೆ ಸೊ ನೀವಿಲ್ಲಿ ನೋಡ್ಬೋದು ಈ ಹಾರಿಜಾಂಟಲ್ ರೆಸಿಸ್ಟೆನ್ಸ್ ಲೆವೆಲ್ ಅದು ರೌಂಡ್ ನಂಬರ್ ಇದೆ, ಅಂದರೆ 26,000. ಅಂದರೆ ಇದು ಒಂದು ರೌಂಡ್ ನಂಬರ್ ಈಸ್ ವೆರಿ ವೆರಿ ಸ್ಟ್ರಾಂಗ್. ಅಂದರೆ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರ್ತೈತಿ. ಅಂದರೆ ನಾಳೆ ಇಲ್ಲಿ ಏನಾದ್ರು ಓಪನ್ ಆದ್ರೆ ಇಲ್ಲಿ ನಮಗೆ ಬೇರಿಶ್ ಆಕ್ಟಿವಿಟಿ ಏನಾದರೂ ಸಿಕ್ತಂದ್ರೆ ನಾವು ಡೌನ್ ಸೈಡ್ ವ್ಯೂವನ್ನು ನೋಡ್ಕೋಬೋದು ಫಾರ್ ಇಂಟ್ರಾಡೇ ಟ್ರೇಡಿಂಗ್. ನೆಕ್ಸ್ಟ್ ಕೇಸ್ ನಂಬರ್ 2, ನಾಳೆ ಏನಾದರೂ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆದರೆ ಆವಾಗ ಪ್ರೀವಿಯಸ್ ಡೇ ಇಲ್ಲಿ ಯಾರ್ಯಾರು ಸೆಲ್ ಮಾಡಿರ್ತಾರಲ್ಲ ಅವ್ರಿಗೆ ಹ್ಯೂಜ್ ಪ್ರಾಫಿಟ್ ಕಾಣ್ತಿರ್ತೈತಿ. ಸೊ ಆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಕ್ಕೆ ಜನ ಟ್ರೈ ಮಾಡ್ತಾರೆ. ಸೊ ಪ್ರಾಫಿಟ್ ಬುಕ್ಕಿಂಗ್ ಕ್ಯಾಂಡಲ್ಸ್ ಅಂದ್ರೇನು ಬೈ ಆರ್ಡರ್ಸ್. ಸೊ ಬೈ ಆರ್ಡರ್ಸ್ ಬಂದಾಗ ಮಾರ್ಕೆಟ್ ಅಪ್ ಹೋಗುವಂಥ ಚಾನ್ಸಸ್ ಹೈ ಇರ್ತೈತಿ. ಸೊ ಅಪ್ ಬಂದಾಗ ನಮಗೇನಾದರೂ ಈ 26,000 ಲೆವೆಲ್ಗೆ ಏನಾದರೂ ಇದು ಮಾರ್ಕೆಟ್ ಸಿಕ್ತು ಅಂದ್ರೆ ಇಲ್ಲಿ ನಮಗೆ ಬಿಯರಿಶ್ ಕನ್ಫರ್ಮೇಷನ್ ಸಿಕ್ಕಾಗ ನಾವು ಇಲ್ಲಿ ಸೆಲ್ಲಿಂಗ್ ಆಕ್ಟಿವಿಟಿಯನ್ನು ನೋಡ್ಕೋಬೋದು. ಆವಾಗ ನಮ್ಮದು ವ್ಯೂ ಏನಾಗಿರ್ತೈತಿ ಬಿಯರಿಶ್ ಸೈಡ್ ಫಾರ್ ಇಂಟ್ರಾಡೇ ಟ್ರೇಡಿಂಗ್. ನೆಕ್ಸ್ಟ್ ಸಿಚುವೇಶನ್ ನಂಬರ್ 3, ನಾಳೆ ಏನಾದರೂ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ಸೊ ಇಲ್ಲಿ ಪ್ರೀವಿಯಸ್ ಡೇ ಯಾರ್ಯಾರು ಇಲ್ಲಿ ಸೆಲ್ ಮಾಡಿರ್ತಾರಲ್ಲ ಅವ್ರಿಗೆ ಇಲ್ಲಿ ಹ್ಯೂಜ್ ಪ್ರಾಫಿಟ್ ಕಾಣುತ್ತೆ. ಸೊ ಹ್ಯೂಜ್ ಪ್ರಾಫಿಟ್ ಕಾಣಿದಾಗ ಇನ್ನೂ ಒಂದು ವೇಳೆ ಏನಾದರೂ ಮಾರ್ಕೆಟ್ ಕೆಳಗಡೆ ಹೋದರೆ ಅವರು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಸೊ ಪ್ರಾಫಿಟ್ ಬುಕ್ಕಿಂಗ್ ಅಂದ್ರೇನು ಬೈ ಆರ್ಡರ್ಸ್. ಬೈ ಆರ್ಡರ್ ಬಂದಾಗ ಮಾರ್ಕೆಟ್ ಇಲ್ಲಿಂದ ಅಪ್ ಹೋಗುವಂಥ ಚಾನ್ಸಸ್ ಹೈ ಇರ್ತೈತಿ. ಸೊ ಅಪ್ ಹೋಗತ್ತೆ ಅಂದ್ರೆ ನಾವು ಈ ಪ್ಲೇಸಲ್ಲಿ ಅಂದರೆ ಈ ಸಪೋರ್ಟ್ ಜಾಗದಾಗ ನಾವು ಕಾಲ್ ಆಪ್ಷನ್ ಬೈಯಿಂಗ್ ಸೈಡ್ ಸ್ಕ್ಯಾಲ್ಪಿಂಗನ್ನು ನೋಡ್ಕೋಬೋದು. ಅದೇ ಒಂದು ವೇಳೆ ಮಾರ್ಕೆಟ್ ಏನಾದರೂ ಇಲ್ಲಿ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಅಪ್ ಸೈಡ್ ಏನಾದರೂ ಬರಾಕತ್ತಂದ್ರೆ ನಾವು ಪ್ರೈಸ್ ಆ್ಯಕ್ಷನನ್ನು ಫಾಲೋ ಮಾಡಬೇಕು. ಪ್ಯಾಟರ್ನ್ಸ್ ಫಾರ್ಮ್ ಆಗೋ ತನಕ ವೇಟ್ ಮಾಡಿ ಮುಂದಿನ ಡಿಸಿಷನನ್ನು ತೊಗೊಂಡು ಟ್ರೇಡಿಂಗನ್ನು ಮಾಡಬೇಕು. ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿ ಅನಲೈಸಿಸ್ ಮಾಡೋಣ. ಈಗ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನಾವು ಅಬ್ಸರ್ವೇಷನ್ ಮಾಡೋದಾದರೆ ಇಲ್ಲಿಂದ ಒನ್ ವೇ ಅಪ್ ಮೊಮೆಂಟಮ್ ಬಂದು ಇಲ್ಲಿಂದ ರಿಟ್ರೇಸ್ಮೆಂಟ್ ತೊಗೊಳಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ನಾವು ಆ ರಿಟ್ರೇಸ್ಮೆಂಟ್ ಲೆವೆಲನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಫಿಬೋನಾಚಿಯನ್ನು ಯೂಸ್ ತೊಗೋಬೇಕು. ಸೊ ಐ ವಿಲ್ ಸೆಲೆಕ್ಟ್ ದಿಸ್ ಫಿಬೋನಾಚಿ ಲೆವೆಲ್. ನಾವು ಇಲ್ಲಿಂದ ಬಾಟಮ್ದಿಂದ ಟಾಪ್ವರೆಗೆ ಫಿಬೋನಾಚಿಯನ್ನು ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಿದಾಗ ನಮಗೆ ಕಾಣುವಂಥ ಲೆವೆಲ್ಸನ್ನು ನೋಡ್ರಿ. ಈಗ ದಿಸ್ ಇಸ್ 50% ಲೆವೆಲ್, ಅಂದರೆ ಇದು ಹೆಲ್ದಿ ರಿಟ್ರೇಸ್ಮೆಂಟ್ ಲೆವೆಲ್. ಸೊ ಈ ಹೆಲ್ದಿ ರಿಟ್ರೇಸ್ಮೆಂಟ್ ಲೆವೆಲನ್ನು ನಾನು ಮಾರ್ಕ್ ಮಾಡ್ಕೋತೀನಿ. ಈಗ ಇದು ನಮ್ಗೆ ಫಸ್ಟ್ ಲೆವೆಲ್. ನೆಕ್ಸ್ಟ್ ನಾವು ಈ ಫಿಬೋನಾಚಿಯನ್ನು ಈಗ ಡಿಲೀಟ್ ಮಾಡ್ತೀನಿ. ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿವರೆಗೂ ಒಂದು ಇಂಟ್ರಾಡೇದೊಳಗೆ ಬಿಗ್ ಫಾಲ್ ಬಂದೈತಿ. ಸೊ ಲಾಸ್ಟ್ 2 ಕನ್ಸಿಕ್ಯೂಟಿವ್ ಡೇಸ್ ನೋಡಿದಾಗ ಅಂದರೆ ನಾವು ಇದಕ್ಕೂ ಕೂಡ ಒಂದು ಫಿಬೋನಾಚಿಯನ್ನು ಅಪ್ಲೈ ಮಾಡ್ಬೋದು.
ಇಲ್ಲಿ ಟಾಪ್ದಿಂದ ಬಾಟಮ್ವರೆಗೆ ನಾನು ಫಿಬೋನಾಚಿಯನ್ನು ಅಪ್ಲೈ ಮಾಡ್ತೀನಿ. ಸೊ ಅವಾಗ ನಮಗೆ ಸಿಗುವಂಥ ಇಂಪಾರ್ಟೆಂಟ್ ಲೆವೆಲ್ ಯಾವುದು ಅಂದರೆ ಇದು ಹೆಲ್ದಿ ರಿಟ್ರೇಸ್ಮೆಂಟ್ ಜೋನ್ ಅಂದರೆ 50% ಲೆವೆಲ್. ಸೊ ಲಾಸ್ಟ್ ಟೈಮು ಅಲ್ಲಿಂದ ರಿಜೆಕ್ಷನ್ ಬಂದಿತ್ತು. ಸೊ ಆ ಲೆವೆಲನ್ನು ನಾನು ಈಗ ಮಾರ್ಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈ ಫಿಬೋನಾಚಿನ ಈಗ ಡಿಲೀಟ್ ಮಾಡೋಣ. ಆಮೇಲೆ ಈಗ 15 ನಿಮಿಷದ ಟೈಮ್ ಫ್ರೇಮನ್ನು ಓಪನ್ ಮಾಡಬೇಕು. ಸೊ ಓಪನ್ ಮಾಡಿದ ನಂತರ ಈಗ ನಾವು ಸಿಚುವೇಶನ್ಸನ್ನು ಅನಲೈಸಿಸ್ ಮಾಡೋಣ. ನಾಳೆ ಏನಾದರೂ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ, ಸೊ ಗ್ಯಾಪ್ ಅಪ್ ಓಪನ್ ಆಗಿ ಈ 53,600 ಲೆವೆಲ್ಗೆ ಏನಾದರೂ ಇಲ್ಲಿ ಬಂದು ಸೆಲ್ಲಿಂಗ್ ಆ್ಯಕ್ಟಿವಿಟಿಯನ್ನು ಶೋ ಮಾಡಕತ್ತಾರೆ ಅಂದರೆ ಬಿಯರಿಶ್ ಕನ್ಫರ್ಮೇಷನ್ ಸಿಕ್ಕಾಗ ನಾವು ಇಂಟ್ರಾಡೇಗೆ ಒಂದು ಫಾಲನ್ನು ನೋಡ್ಬೋದು, ಅಂದರೆ ನಮ್ಮ ವ್ಯೂ ಬಿಯರಿಶ್ ಆಗಿರ್ತೈತಿ. ನೆಕ್ಸ್ಟ್ ಅದೇ ಒಂದು ವೇಳೆ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಅಪ್ ಸೈಡ್ ಏನಾದರೂ ಬರಾಕತ್ತಂದ್ರೆ, ಸೊ ಇಲ್ಲಿ ಟಾಪ್ನಾಗ ನಮ್ಗೆ ಸೆಲ್ಲಿಂಗ್ ಆ್ಯಕ್ಟಿವಿಟಿಯನ್ನು ನೋಡ್ಕೋಬೋದು. ಸೊ ಈ ಪ್ಲೇಸಲ್ಲಿ ಏನಾದರೂ ನಮಗೆ ಎಮ್ ಪ್ಯಾಟರ್ನ್ ಇಲ್ಲಾಂದರೆ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಇಲ್ಲಾಂದರೆ ಒಂದು ಸಪೋರ್ಟ್ ಕ್ರಿಯೇಟ್ ಆಗಿ ಆ ಸಪೋರ್ಟ್ ಬ್ರೇಕ್ಔಟ್ ಆಗಿ ಪುಲ್ ಬ್ಯಾಕ್ ಬಂದರೆ ಇಲ್ಲಿ ಸೆಲ್ಲಿಂಗ್ ಆ್ಯಕ್ಟಿವಿಟಿ ನೋಡ್ಕೊಂಡು ಇಲ್ಲಿ ಸೆಲ್ಲಿಂಗ್ ಸೈಡ್. ಸೊ ಈ ಥರ ಎಲ್ಲ ಬಿಯರಿಶ್ ಟ್ರೇಡನ್ನು ನಾವೇಂತಿ ನೋಡ್ಕೋಬೋದು ಅರೌಂಡ್ ದಿಸ್ 53,600 ಲೆವೆಲ್. ನೆಕ್ಸ್ಟ್ ಸಿಚುವೇಶನ್ ನಂಬರ್ 3. ಸೊ ನಾಳೆ ಏನಾದರೂ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡೌನ್ ಓಪನ್ ಆದರೆ ಆವಾಗ ನಮ್ಗೆ ಇಲ್ಲಿ ಕೆಳಗಡೆ ಲೆವೆಲ್ಸ್ ಯಾವುದೂ ಕರೆಕ್ಟಾಗಿ ಕಾಣ್ತಿರಂಗಿಲ್ಲ. ಆವಾಗ ನಾವು ಪ್ರೈಸ್ ಆ್ಯಕ್ಷನ್ಗೆ ಏನೈತಿ ವೇಟ್ ಮಾಡಬೇಕು, ಒಂದು ಪ್ಯಾಟರ್ನ್ ಆಗೋ ತನಕ ವೇಟ್ ಮಾಡಿ ಮುಂದಿನ ಡಿಸಿಷನನ್ನು ತೊಗೋಬೇಕಾಗತ್ತೆ. ಸೊ ಇದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದ ಅನಾಲಿಸಿಸ್ ಫಾರ್ ಫಸ್ಟ್ ಅಕ್ಟೋಬರ್. ಸೊ ಎಲ್ಲರೂ ಏನೈತಿ ಕೇರ್ಫುಲಿ ಟ್ರೇಡ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ವಿ ಇನ್ ದ ನೆಕ್ಸ್ಟ್ ವಿಡಿಯೋ.